ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೋನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅಮೃತಾಂಶೂದ್ಭವೋ ಭಾನುಷ್ಯಶಬಿಂದುಃಸುರೇಶ್ವರಃ ಔಷಧಂ ಜಗತಃ ಸೇತುಃ ಸತ್ಯಧರ್ಮ ಪರಾಕ್ರಮಃ. ನಿನ್ನೆ ಈ ದಿನ ನಾವು ಸುರೇಶ್ವರ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ತಾ, ಭಗವಂತನು ನೀಡುವುದಕ್ಕಿಂತ ಅಧಿಕವಾಗಿ ಯಾರೂ ನೀಡಲಾರರು ಅಂತ ಹೇಳ್ಕೊಳ್ತಾ, ಇವತ್ತು ಸುರೈವತಾಂ ಶೋಭನ ಧನವತಾಂ ಈಶ್ವರ ಸುರೇಶ್ವರ. ಒಳ್ಳೆಯ ಧನವುಳ್ಳವರಿಗೆ ಅವನು ಒಡೆಯ. ಅಂದರೆ ಯಾರು ಧನವಂತರಿರ್ತಾರೋ ಅವರಿಗೆ ಅವನು ಪ್ರಭುವು ಅಂತ ಹೇಳ್ತಾ ಇದ್ದಾರೆ. ಏನು ಅರ್ಥ ಅಂತ ಹೇಳಿದರೆ, ಇದಕ್ಕೆ ನಾವು ದುಡ್ಡು ಇರುವವನು ಯಾವನು? ಕುಬೇರ. ಶ್ರೀನಿವಾಸ ಕಲ್ಯಾಣದಲ್ಲಿ ಭಗವಂತ ತನ್ನ ಮದುವೆಗೆ ಸಾಲ ಮಾಡಬೇಕು ಅಂತ ಕುಬೇರನನ್ನು ಕೇಳಿದಾಗ ಆಗ ಕುಬೇರ ಸಾಲ ಕೊಡ್ತಾನೆ. ಆಗ ಭಗವಂತ ಏನು ಹೇಳ್ತಾನೆ, ಕುಬೇರ ನಿನಗೆ ಈ ದುಡ್ಡು ನಾನು ಮತ್ತು ವಾಪಸ್ ಕೊಟ್ಬಿಡ್ತೇನಪ್ಪ, ಇಷ್ಟು ಬಡ್ಡಿ ಜೊತೆಗೆ ಅಂತ ಹೇಳ್ತಾನೆ. ಆವಾಗ ಕುಬೇರ ಹೇಳ್ತಾನೆ, ಹೇ ಸ್ವಾಮಿ, ಏನು ಇದು ನನ್ನ ಧನ ಅಂತ ನೀನು ಹೇಳಿ ನನ್ನಿಂದ ನೀನು ಸಾಲ ಅಂತ ತೊಗೊತಾ ಇದ್ದೀಯಾ? ಇದೆಲ್ಲವೂ ನಿಂದೆ, ನಂದಲ್ಲ, ನಿಂದೇ ಹಣ, ನೀನೇ ತಗೋ ಅಂತ ಹೇಳ್ತಾನೆ. ಅಂದರೆ ನೀನೇ ಒಡೆಯ. ನಾನು ಕುಬೇರ ಧನಾಧಿಪತಿ ಅಂತ ಇದ್ದರೂ ಕೂಡ ಈ ಹಣಕ್ಕೆಲ್ಲ ನೀನೇ ಒಡೆಯ. ನನಗೂ ಈ ನನ್ನ ಹತ್ರ ಇರುವ ಹಣಕ್ಕೂ ನನಗೂ ನೀನೇ ಒಡೆಯ. ಈ ದುಡ್ಡೆಲ್ಲ ನೀನೇ ತಗೋ ಅಂತ ಹೇಳ್ತಾನೆ ಕುಬೇರ. ಅದನ್ನೇ ಹೇಳ್ತಾರೆ ಒಳ್ಳೆಯ ಧನವುಳ್ಳವರಿಗೆ ಒಡೆಯನಾಗಿರುವವನು ಅಂತ ಹೇಳಿ. ಸರಿ, ಆಮೇಲೆ ಶ್ರೀನಿವಾಸ ಇಲ್ಲ ಇದು ಕಲಿಯುಗ ಅಂಥೇಳಿ ಪ್ರಾಮಿಸರಿ ನೋಟ್ ಬರೆದು ಕೊಡ್ತಾನೆ. ಇದೆಲ್ಲ ಆಗತ್ತೆ. ಎಷ್ಟು ದೊಡ್ಡ ದುಡ್ಡು ಇರುವವನಾದರೂ ಕೂಡ ಎಲ್ಲರೂ ಅವರ ದೇವರಕ್ಕಿಂತ ಸಣ್ಣವರೇ. ಎಷ್ಟು ರಿಲಯನ್ಸ್ ಅಂಬಾನಿ ಆಗಲಿ, ಅದಾನಿ ಆಗಲಿ, ಟಾಟಾ ಆಗಲಿ, ಬಿರ್ಲಾ ಆಗಲಿ, ಯಾರೇ ಆಗಲಿ, ಶ್ರೀನಿವಾಸ ದೇವರು ತಿರುಪತಿ ದರ್ಶನಕ್ಕೆ ಬಂದಾಗ ಎಲ್ಲರೂ ಕೂಡ ಆ ಎಲ್ವನ್ನೋ ಏನೋ VIP ಬ್ರೇಕ್ ಫ್ರಂಟ್ ಗೇಟಿಂದನೇ ಹೋಗಬೇಕೇ ಹೊರತು ಎಲ್ಲರೂ, ಅವನು ಎಷ್ಟು ದೊಡ್ಡವನಾದರೂ, ರಿಲಯನ್ಸ್ ಆಗಲಿ, ಅಂಬಾನಿ ಆಗಲಿ, ಅದಾನಿ ಆಗಲಿ, ಅವನು ಬಂದು ದೇವರಿಗೆ ನಮಸ್ಕಾರ ಮಾಡೇ ಮಾಡ್ತಾನೆ. ಯಾಕೆ? ದುಡ್ಡಿರುವವರಿಗೆ ಕೂಡ ಇವನು ಒಡೆಯನಾಗಿದ್ದಾನೆ. ಆದ ಕಾರಣ ಅವನಿಗೆ ಸುರೇಶ್ವರ ಅಂತ ಹೆಸರು. ಇನ್ನು ಸುಷ್ಟುರಾಂತಿ ಇತಿ ಸುರಾಹ ತೇಷಾಂ
ಶೋಭನ ದಾತೃಣಾಂ ಈಶ್ವರ. ಒಳ್ಳೆ ಉತ್ತಮವಾದ ದಾತೃಗಳು, ಯಾರು ದಾನಿಗಳಿರ್ತಾರೆ ಅವರಿಗೂ ಇವನು ಒಡೆಯನಾಗಿದ್ದಾನೆ. ನಮಗೆ ಮಹಾದಾನಿಗಳು ಯಾರು ಅಂತ ಹೇಳಿದರೆ ನಾವು ಹಿಂದೆ ಗುರ್ತು ಬರೋದು ಕರ್ಣ, ಶಿಬಿ ಚಕ್ರವರ್ತಿ, ಬಲಿಚಕ್ರವರ್ತಿ, ಇವರೆಲ್ಲರೂ ಕೂಡ. ಆವಾಗ ಭಗವಂತ ಈ ದಾನಿಗಳಿಗೂ ಒಡೆಯನಾಗಿರ್ತಾನೆ. ಭಗವಂತ ವಾಮನನಾಗಿ ವಟುವಾಗಿ ಹೋಗಿ ಬಲಿಚಕ್ರವರ್ತಿಯಲ್ಲಿ 3 ಹೆಜ್ಜೆ ಭೂಮಿಯನ್ನು ಕೇಳಿ ಅವನು ದಾನ ಕೊಟ್ಟ ಮೇಲೆ ತ್ರಿವಿಕ್ರಮನಾಗಿ 1 ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನು, ಇನ್ನೊಂದು ಹೆಜ್ಜೆಯಿಂದ ಆಕಾಶಮಂಡಲವನ್ನು ಅಳೆದು 3ನೇ ಪಾದ ಎಲ್ಲಿಡಬೇಕು ಅಂತ ಹೇಳಿದರೆ, ಅಷ್ಟು ದೊಡ್ಡ ದಾನಿಯಾದರೂ ಕೂಡ ಏನು ಮಾಡಿದ, ಸ್ವಾಮಿ ನನ್ನ ಶಿರಸ್ಸಿನ ಮೇಲೆ ಇಡು ಅಂತ ತನ್ನ ಶಿರಸ್ಸನ್ನು 3ನೇ ಪಾದಕ್ಕಾಗಿ ಕೊಟ್ಟ. ಆದ ಕಾರಣ ಎಷ್ಟೇ ದಾತೃಗಳಾದರೂ ದಾನಿಗಳಾದರೂ ಕೂಡ ಅವರಿಗೂ ಇವನೇ ಒಡೆಯನಾಗಿದ್ದಾನೆ. ಆದ ಕಾರಣ ಸುರೇಶ್ವರ. ಇದು ಸುಷ್ಟು ರಮತೆ ಇತಿ ಸುರಃ ಸರ್ವಸ್ವಾಮಿತ್ವಾತ್ ಈಶಃ ಸರ್ವಶ್ರೇಷ್ಠತ್ವಾತ್ ವರಃ. ಇವನು ಚೆನ್ನಾಗಿ ರಮಿಸುವವನು, ಸರ್ವಸ್ವಾಮಿ ಹಾಗೂ ಶ್ರೇಷ್ಠನಾಗಿದ್ದಾನೆ. ಇವನು ಚೆನ್ನಾಗಿ ರಮಿಸುತ್ತಾನೆ. ಯಾರಲ್ಲಿ ರಮಿಸುತ್ತಾನೆ? ತನ್ನಲ್ಲಿ ತಾನೇ ರಮಿಸುತ್ತಾನೆ. ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ ಇವನು ಮತ್ತು ಎಲ್ಲರಕ್ಕಿಂತ ಶ್ರೇಷ್ಠನಾಗಿದ್ದಾನೆ. ಅದೇ ವಿವರಣೆಯನ್ನು ಮುಂದೆ ಕೊಡ್ತಾ ಇದ್ದಾರೆ. ಇವನು ಚೆನ್ನಾಗಿ ರಮಿಸುವವನು ಅಂದರೆ ಅದಕ್ಕೆ ಮುಂದಿನ ಪ್ರಮಾಣಗಳು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಸ್ವತ್ಯಾನಂದ ಸಮುದ್ದಿಷ್ಟ ಇತಿ ಆನಂದರೂಪತ್ವಾತ್ ಭಗವಾನ್ ಸು ಆನಂದರೂಪೇಣ ಸ್ವೇನೈವ ರಮತೆ ಇತಿ ಸುರಃ ಯಾಹ ಈ ನಾಮ್ಯಾಹ ಲಕ್ಷ್ಮ್ಯಾಹ ಶಂ ಸುಖಂ ಯಸ್ಮಾತ್ ಸಹ ಈಶಃ ಮತ್ತು ರಮಯ ರಮಮಾಣೋಪಿ ತತ್ ಸ್ಥೇನೈವ ಸ್ತ್ರೀಯಾತ್ಮನ ರಮತೆ ನಾನ್ಯತಃ ಕ್ವಾಪಿ ರತಿರ್ವಿಷ್ಣೋ ಸುಖಾತ್ಮನಃ. ಈ ರೀತಿಯಾಗಿ ಇನ್ನು ಅನೇಕ ಪ್ರಮಾಣಗಳನ್ನು ಕೊಡ್ತಾ ಇದ್ದಾರೆ, ನೋಡೋಣ. ಇವನು ಆನಂದ ಸ್ವರೂಪಿಯಾಗಿದ್ದಾನೆ. ಅದೇ ಸ್ವತ್ಯಾನಂದ ಸಮುದ್ದಿಷ್ಟ ಇತಿ ಆನಂದರೂಪತ್ವಾತ್ ಭಗವಾನ್ ಸು ಅಂತ ಕರೆಯಲ್ಪಡ್ತಾ ಇದ್ದಾನೆ. ಆನಂದ ಸ್ವರೂಪಿಯಾಗಿ ಇದ್ದು ಸು ಎಂದು ಕರೆಯಲ್ಪಡ್ತಾ ತನ್ನಿಂದ ತಾನೇ ರಮಿಸುವವನಾಗ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಲಕ್ಷ್ಮೀದೇವಿಗೆ ಆನಂದವನ್ನು ಕೊಡ್ತಾ ಇದ್ದ, ಅನುಗ್ರಹ ಮಾಡ್ತಾ ಇದ್ದಾನೆ. ಲಕ್ಷ್ಮೀದೇವಿ ಸದಾ ಭಗವಂತನ ವಕ್ಷಸ್ಥಲವಾಸಿನಿಯಾಗಿದ್ದು ಭಗವಂತನನ್ನು ಆಲಿಂಗನ ಮಾಡಿಕೊಂಡಿದ್ದರೂ ಕೂಡ ಲಕ್ಷ್ಮೀದೇವಿಯಿಂದ ಭಗವಂತನಿಗೆ ಆನಂದವಲ್ಲ, ಭಗವಂತನಿಂದ ಲಕ್ಷ್ಮೀದೇವಿಗೆ ಆನಂದ ಅನುಗ್ರಹ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಸಾಕ್ಷಾತ್ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಲಕ್ಷ್ಮ್ಯಾಂ ಶಂ ಸುಖಂ ಯಸ್ಮಾತ್ ಸಹ ಈಶಃ, ಆ ಲಕ್ಷ್ಮೀದೇವಿಗೂ ಕೂಡ ಇವನು ಈಶನಾಗಿದ್ದಾನೆ, ವರವಾಗಿದ್ದಾನೆ, ಪ್ರಭುವಾಗಿದ್ದಾನೆ. ಇನ್ನು ಭಗವಂತನು ವೌರೇ ವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ ಮತ್ತು ರಮಯ ರಮಣ ತಸ್ಮಾತ್ ರಮಯ ರತಿಪಾತ್ರತ ನೈವಾಸ್ಯ ರತಿದಾತೃತ್ವಂ ವಿಷ್ಣೋರ್ನ ಹ್ಯನ್ನತೋ ರತಿ ಅಂಥೇಳಿ ಐತರೇಯ ಉಪನಿಷತ್ ಭಾಷ್ಯ, ಭಾಗವತ ಐತರೇಯ ಉಪನಿಷತ್ ಭಾಷ್ಯ ಹೇಳ್ತಾ ಇತ್ತು. ಭಗವಂತನು ಸುಖಸ್ವರೂಪಿಯಾಗಿದ್ದಾನೆ, ಆನಂದ ಸ್ವರೂಪಿಯಾಗಿದ್ದಾನೆ, ಸ್ವರಮಣನಾಗಿದ್ದಾನೆ. ತನ್ನ ಸುಖಕ್ಕೆ ಇನ್ಯಾರನ್ನೂ ಅವನು ಅಪೇಕ್ಷಿಸುವುದಿಲ್ಲ. ಭಗವಂತನು ಸ್ವರಮಣ ಅಂದರೆ ತನ್ನಲ್ಲಿ ತಾನು ರಮಿಸುವವನು. ತನಗೆ ಆನಂದ ಬೇಕು ಅಂತ ಹೇಳಿದರೆ ತನ್ನಲ್ಲಿ ತಾನು ರಮಿಸುತ್ತಾನೆ ಹೊರತು
ಇನ್ನು ಯಾರ ಜೊತೆಗೆ ರಮಿಸಿ ಅವನು ಆನಂದವನ್ನು ಪಡೆಯುವುದಿಲ್ಲ. ಹಾಗೆ ಇನ್ನೊಬ್ಬರಿಂದ ಅವನು ಆನಂದವನ್ನು ಪಡೆಯೋದೇ ಆದರೆ ಅವನು ಭಗವಂತನಾಗುವುದಿಲ್ಲ. ಆವಾಗ ಹಿ ವಿಲ್ ನಾಟ್ ಬಿ ಇಂಡಿಪೆಂಡೆಂಟ್, ಹಿ ವಿಲ್ ಬಿಕಮ್ ಡಿಪೆಂಡೆಂಟ್. ಈ ಡಿಪೆಂಡೆಂಟ್ ಒಬ್ಬರ ಮೇಲೆ ಆಧಾರ ಪಡುವುದು ಅಂತ ಹೇಳಿದರೆ ಭಗವಂತನ ಸರ್ವತಂತ್ರ ಸ್ವಾತಂತ್ರ್ಯತ್ವಕ್ಕೆ, ಸರ್ವೋತ್ತಮತ್ವಕ್ಕೆ ಧಕ್ಕೆ ಬರುತ್ತೆ. ಆದ ಕಾರಣ ಭಗವಂತ ಸುಖಸ್ವರೂಪಿಯಾಗಿ ತನ್ನಲ್ಲಿ ತಾನು ರಮಿಸುತ್ತಾ ಇರ್ತಾನೆ. ಲಕ್ಷ್ಮೀದೇವಿಯಿಂದ ಭಗವಂತ ವರನನ್ನಾಗಿ ಲಕ್ಷ್ಮೀದೇವಿ ಆರಿಸಿಕೊಂಡಿದ್ದಾಳೆ. ಕ್ಷೀರಸಾಗರ ಮಥನ ಕಾಲದಲ್ಲಿ ಸಮುದ್ರದಿಂದ ಲಕ್ಷ್ಮೀದೇವಿ ಪ್ರಾದುರ್ಭೂತಳಾಗಿ ವರಮಾಲೆಯನ್ನು ಹಿಡುಕೊಂಡು ಭಗವಂತನನ್ನು ತನ್ನ ವರನಾಗಿ ಪತಿಯಾಗಿ ತಾನು ಆರಿಸಿಕೊಂಡಿದ್ದಾಳೆ ಹೊರತು ಲಕ್ಷ್ಮೀದೇವಿಯನ್ನು ಭಗವಂತ ಆರಿಸಿಕೊಂಡಿಲ್ಲ. ಅಷ್ಟೇ ಅಲ್ಲ, ಲಕ್ಷ್ಮೀದೇವಿಗೆ ರತಿಸುಖವನ್ನು ಕೊಡೋದರಿಂದ ಭಗವಂತ ರಮಾರಮಣನಾಗಿದ್ದಾನೆ. ಅಂದರೆ ಭಗವಂತನಿಂದ ಲಕ್ಷ್ಮೀದೇವಿಗೆ ಸುಖವೇ ಹೊರತು ಲಕ್ಷ್ಮೀದೇವಿಯಿಂದ ಭಗವಂತನಿಗೆ ಸುಖವಿಲ್ಲ. ಇಲ್ಲಿ ಭಗವಂತ ಸ್ವರಮಣ ಅಂತ ಇದ್ದಾರೆ. ಈ ಸ್ವರಮಣ ಅಂತ ಹೇಳಿದರೆ ಭಗವಂತ ಲಕ್ಷ್ಮೀದೇವಿಯ ಜೊತೆಗೆ ರಮಿಸುವಾಗ ಆ ಲಕ್ಷ್ಮೀದೇವಿಯಲ್ಲಿರುವ ತನ್ನದೇ ಆದ ಸ್ತ್ರೀ ರೂಪದಿಂದ ತಾನು ರಮಿಸುತ್ತಾನೆ ಹೊರತು ಲಕ್ಷ್ಮೀದೇವಿಯ ಜೊತೆಗೆ ಅವನು ರಮಿಸುವುದಿಲ್ಲ. ಲಕ್ಷ್ಮೀದೇವಿಯಲ್ಲಿರುವ ತನ್ನದೇ ಆದ ಸ್ತ್ರೀ ರೂಪದಿಂದ ತಾನು ರಮಿಸಿ ಲಕ್ಷ್ಮೀದೇವಿಗೆ ಆನಂದವನ್ನು ಕೊಡ್ತಾನೆ. ಆದ ಕಾರಣ ಅವನು ರಮಾರಮಣನಾಗಿದ್ದಾನೆ ಹೊರತು ಲಕ್ಷ್ಮೀದೇವಿಯಿಂದ ಭಗವಂತನಿಗೆ ಯಾವ ಆನಂದವೂ ಸುಖವೂ ಯಾವುದೂ ಇಲ್ಲ. ಹಾಗಿದ್ದರೆ ಅವನು ಭಗವಂತ ಆಗುವುದಿಲ್ಲ. ಅದಕ್ಕೆ ಹೇಳ್ತಾರೆ, ರಮಯ ರಮಣಂ ತಸ್ಮಾದ್ ರಮಯ ರತಿಪಾತ್ರತ ನೈವಾಸ್ಯ ರತಿ ದಾತೃತ್ವಂ ವಿಷ್ಣೋರ್ನಹ್ಯನ್ನತೋ ರತಿ. ಆದ ಕಾರಣ ಭಗವಂತ ಸ್ವರಮಣನಾಗಿ ಈ ರೀತಿಯಾಗಿ ಭಗವಂತ ತಾನು ಇರೋದರಿಂದ ಸುರೇಶ್ವರ, ಅವನು ಎಲ್ಲರಕ್ಕಿಂತ ದೊಡ್ಡವನಾಗಿದ್ದಾನೆ, ದೇವೋತ್ತಮನಾಗಿದ್ದಾನೆ, ದೇವತಾ ಸಾರ್ವಭೌಮನಾಗಿದ್ದಾನೆ. ಈ ಕಾರಣಗಳಿಂದಾಗಿ ಭಗವಂತನು ಸುರೇಶ್ವರ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಇನ್ನು ಜಿಜ್ಞಾಸೆ, ನಾವು ಹೇಗೆ ಭಗವಂತನನ್ನು ಉಪಾಸನೆ ಮಾಡಬೇಕು? ತಂ ಯಥಾ ಯಥೋಪಾಸತೆ ತಥೈವ ಭವತಿ. ನಾವು ಹೇಗೆ ಭಗವಂತನನ್ನು ಉಪಾಸನೆ ಮಾಡ್ತೇವೋ ಅದು ಹಾಗೆ ನಮಗೆ ಫಲ ಆಗತ್ತೆ. ನಾವು ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಯದ್ಭಾವಂ ತದ್ಭವತಿ ಅಂತ ಅರ್ಥ. ನಾವು ಭಗವಂತನನ್ನು ನೀನು ವರಗಳನ್ನು ಕೊಡತಕ್ಕವನು, ಇಲ್ಲಿ ಬ್ರಹ್ಮಾದಿ ದೇವತೆಗಳಿಗೂ ಭಗವಂತ ವರತಕ್ಕ ಕೊಡುವವನೆಂದು ನಾವು ಉಪಾಸನೆ ಮಾಡಿದರೆ ನಮಗೆ ಯಾವ ಫಲ ಬರುತ್ತೆ ಅಂತ ಹೇಳಿದರೆ, ನಮಗೆ ಭಗವಂತನಿಂದ ಫಲ ಬರಬೇಕು, ಅನುಗ್ರಹ ಆಗಬೇಕು ಅಂತ ಹೇಳಿದರೆ ಭಗವಂತ ನಮಗೆ ವರಗಳನ್ನು ಕೊಡತಕ್ಕವನು ಅಂತ ನಾವು ಉಪಾಸನೆ ಮಾಡಬೇಕು. ಹಾಗಲ್ಲದೆ ಚತುರ್ಮುಖಾದಿ ಬ್ರಹ್ಮಾದಿ ದೇವತೆಗಳಿಗೆ ಭಗವಂತ ವರ ಕೊಡತಕ್ಕವನು ಅಂತ ಉಪಾಸನೆ ಮಾಡಿದರೆ ನಮಗೆ ಯಾವ ಫಲ ಬರುತ್ತೆ? ಹಾಗೆ ಮಾಡಬೇಕು, ಅಥವಾ ಭಗವಂತ ನಮಗೆ ವರ ಕೊಡುವವನು ಅಂತ ಉಪಾಸನೆ ಮಾಡಬೇಕು ಅಂತ ಜಿಜ್ಞಾಸೆ ಬಂದಾಗ, ಭಗವಂತನು ಬ್ರಹ್ಮ ಇಷ್ಟ ಮುಂಚೆ ಹೇಳ್ಕೊಂಡ್ವಿ, ಬ್ರಹ್ಮಾದಿ ದೇವತೆಗಳಿಗೆ ವರವನ್ನು ಕೊಡುವವನು ಅಂಥೇಳಿ. ಬ್ರಹ್ಮಾದಿ ದೇವತೆಗಳಿಗೆ ವರವನ್ನು ಕೊಡತಕ್ಕವನಾದ್ದರಿಂದ ಬ್ರಹ್ಮಾದಿ ದೇವತೆಗಳಿಗೆ ಅವನು ವರವನ್ನು ಕೊಡತಕ್ಕವನಾದ್ದರಿಂದ ಇನ್ನು ನಮಗೆ ಅವನು ವರ ಕೊಡತಕ್ಕವನು, ವರ ಕೊಡಲಿಕ್ಕೆ ಸಾಮರ್ಥ್ಯ ಉಳ್ಳವನು ಅಂತ ಪ್ರತ್ಯೇಕವಾಗಿ ನಾವು ಹೇಳಬೇಕಾಗಿಲ್ಲ. ಅವರಿಗೆ ಕೊಟ್ಟ ಮೇಲೆ ಇನ್ನು ನಮಗೆ ಅವನು ಕೊಟ್ಟೇ ಕೊಡ್ತಾನೆ.
ಆದ ಕಾರಣ ಈ ಅಭಿಪ್ರಾಯದಿಂದ ನಾವು ಉಪಾಸನೆ ಮಾಡಬೇಕು. ಬ್ರಹ್ಮಾದಿ ದೇವತೆಗಳಿಗೂ ವರ ಕೊಡತಕ್ಕವನು ಅಂತಂದಾಗ ನಮಗೂ ಕೂಡ ಅವನು ವರವನ್ನು ಕೊಡತಕ್ಕವನೇ ಆಗಿದ್ದಾನೆ, ಸಾಮರ್ಥ್ಯ ಉಳ್ಳವನಾಗಿದ್ದಾನೆ ಎಂಬುದು ಶತಸಿದ್ಧ, ಅದು ಸಿದ್ಧವಾಗಿರುತ್ತೆ. ಹೇಗೆ ಅಂತ ಹೇಳಿದರೆ, ನಮಗೆ ಯಾರಾದರೂ ಒಂದು 100 ರೂಪಾಯಿ ಕೊಟ್ಟರೆ ಮತ್ತು 10 ರೂಪಾಯಿ ಕೊಡು ಅಂತ ಕೇಳಲ್ಲ ನಾವು. ಯಾಕೆ? 10 ರೂಪಾಯಿ 100 ರೂಪಾಯಿಯಲ್ಲಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಒಂದು ಭಾಗವೇ ಆಗಿದೆ. ಹಾಗೆ ಬ್ರಹ್ಮಾದಿ ದೇವತೆಗಳಿಗೆ ವರ ಕೊಡತಕ್ಕವನಾದಾಗ ಸಾಮಾನ್ಯರಾದ ನಮಗೆ ಅವನು ವರ ಕೊಡತಕ್ಕವನು ಅಂತ ಮತ್ತು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಅದು ಅದರಲ್ಲಿ ಭೂತವಾಗಿರುತ್ತೆ. ಆದ ಕಾರಣ ನಾವು ಆ ರೀತಿಯಾಗೇ ಉಪಾಸನೆ ಮಾಡಬೇಕು, ಮಾಡಿದರೆ ನಮಗೆ ಫಲಪ್ರದವಾಗುತ್ತದೆ ಅಂತ ಹೇಳ್ತಾ ಜಿಜ್ಞಾಸೆಯನ್ನು ಮುಗಿಸಿ ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಸುರೇಶ್ವರಾಯ ನಮಃ. ಓಂ ಆಹುಹು ಪ್ರಪುರಿಂ ಜರಿತ್ರೆ ಕಥಾ ಸ ಬಾಧಃ ಸಶಮಾನೋ ಅಸ್ಯ ನಶದಭಿದ್ರವಿಣಂ ದೀಧ್ಯಾನಃ ದೇವೋ ಭುವನ್ನ ವೇದ ಮೇ ಚರಿತ್ರೆ. ಸ್ತೋತ್ರ ಮಾಡುವಂತಹ ಯಜಮಾನನಿಗೆ ಪ್ರಪುರಿಂ ಕಾಮನೆಗಳನ್ನು ಪೂರೈಸುವ ಇಂದ್ರನನ್ನು ಕಥಾ ಹೇಗೆ ಆಹುಹು ಹೇಳುವರು. ಅಸ್ಯ ಈ ಇಂದ್ರನ ಪೂಜಕನಾದ ಯಜಮಾನನು ಸಬಾಧ ಸಂಕಟಕ್ಕೊಳಗಾದಾಗ ಶಶಮಾನ ಸುಖಿಸುವವನು ಕಥಾ ಹೇಗೆ ಭವೇತಾದನು. ದೀಧ್ಯಾನ ಬೆಳಗುತ್ತಿರುವ ನವೇದ ಆತನಕ್ಕಿಂತ ಅಧಿಕ ಜ್ಞಾನಗಳಿಲ್ಲದ ದೇವನಾದ ಇಂದ್ರನು ಮೇ ನನಗೆ ದ್ರವಿಣಂ ಸಂಪತ್ತನ್ನು ಕಥಾ ಹೇಗೆ ಅಭಿನಶತ್ ಕೊಟ್ಟವನಾಗ್ತಾನೆ ಅಂಥೇಳಿ. ಇವಾಗೆ ಋತ್ವಿಕರು ಏನು ಮಾಡ್ತಾರೆ, ಯಜಮಾನನಿಗೆ ಶುಭವನ್ನೇ ಕೋರ್ತಾರೆ. ಪುರೋಹಿತರು ಋತ್ವಿಕರು ಯಜಮಾನಸ್ಯ ಆಶಿಷಃ ಸತ್ಯಾಹ ಸಂತು ಸಫಲಾಹ ಭವಂತು ಅಂತಲೇ ಹೇಳ್ತಾರೆ. ಯಜಮಾನನಿಗೆ ಎಲ್ಲ ಒಳ್ಳೆಯದಾಗಬೇಕು ಅಂತಲೇ ಹೇಳ್ತಾರೆ. ಆ ಸ್ತೋತ್ರ ಮಾಡುವ ಯಜಮಾನನೇ ಕೋರಿಕೆಗಳೆಲ್ಲವೂ ಆಗಬೇಕು. ಈ ಯಜಮಾನನ ಸಂಕಟಕ್ಕೆ ಒಳಗಾದಾಗ, ಕಷ್ಟಕ್ಕೆ ಒಳಗಾದಾಗ ಅವನು ಅದರಿಂದ ಸಂಕಟದಿಂದ ಪಾರಾಗಬೇಕು, ಅವನು ಸುಖಿಯಾಗಬೇಕು. ಭಗವಂತ ಏನು ಮಾಡ್ತಾನೆ, ಜ್ಞಾನಿಗಳಿಗೂ ಜ್ಞಾನಿಯಾದ ಚತುರ್ಮುಖನಿಗೂ ಕೂಡ ಗುರುವಾಗಿರುವಂತಹ ಹಯಗ್ರೀವ ರೂಪಿ ಭಗವಂತನು. ಅಂಥ ದೇವನು ಆ ಸಂಪತ್ತು ನಮಗೆ ಹೇಗೆ ಕೊಡ್ತಾನೆ ಅಂತ ಹೇಳಿದರೆ, ಅಂತಹ ಭಗವಂತ ಯಜಮಾನನಿಗೂ ತನಗೂ ಸುಖ ತರುವವನು ಹರಿಯೇ. ಈ ಹರಿಯಾದವನು ಯಾರು ಅವನನ್ನು ಸ್ತೋತ್ರ ಮಾಡ್ತಾರೆ ಅವನಿಗೆ ಯಜಮಾನ ಸುಖವನ್ನು ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾ, ಇಲ್ಲಿ ಸುಖಾನುಭವಿಯಾದ ಸಜ್ಜೀವರಿಗೆ ಈಶ್ವರ ಸ್ವಾಮಿಯಾದ್ದರಿಂದ ವಿಷ್ಣುವು ಸುರೇಶ್ವರ, ಮುಕ್ತಿದಾಯಕನಾದ ವಿಷ್ಣುವು ಸುರೇಶ್ವರನಾಗಿದ್ದಾನೆ, ಸುರೇಶ್ವರ ಎಂದು ಕರೆಯಲ್ಪಡ್ತಾ ಇದ್ದಾನೆ ಅಂತ ಹೇಳ್ತಾ, ಸುಸಮ್ಯಕ್ ರಮತೆ ಇತಿ ಸುಖಾನುಭವಯೋಗ್ಯೋ ಜನಃ ಸುರಃ ತಸ್ಯ ಈಶ್ವರಃ ಸ್ವಾಮಿ ಇತಿ ಸುರೇಶ್ವರ. ಸುಖಾನುಭವಿಯಾದ ಸಜ್ಜೀವರಿಗೆ, ಸುಜೀವಿಗಳಿಗೆ ಸ್ವಾಮಿ ಆಗಿರೋದರಿಂದ ವಿಷ್ಣುವು ಸುರೇಶ್ವರ ಎಂದು ಕರೆಯಲ್ಪಡ್ತಾನೆ ಅಂತ ಹೇಳ್ತಾ, ಇನ್ನು ನಾವು ಹೇಳಿಕೊಂಡಂತೆ ಈ ಎಲ್ಲರ ಒಂದು ಸಮಪ್ ಮಾಡಿಕೊಂಡ್ರೆ ಈ ಸುರೇಶ್ವರ ಎಂಬುದಕ್ಕೆ ಯಾರ್ಯಾರು ವ್ಯಾಖ್ಯಾನಕಾರರು ಒಂದು ಮಾತಲ್ಲಿ ಒಂದೊಂದು ವಾಕ್ಯದಲ್ಲಿ ಏನು ಹೇಳಿದ್ದಾರೆ, ಒಂದು ಸಲ ಕೊನೆಗೆ ಫಿನಿಶಿಂಗ್ ಟಚ್ ಅಂತೇವಲ್ಲ ನೋಡ್ಕೊಂಬೋಣ. ಸುರೇಶ್ವರ ದೇವತೆಗಳ ಒಡೆಯನಾದ ಚತುರ್ಮುಖನಿಗೂ ಒಡೆಯನಾದವನು. ಇನ್ನು ವಿದ್ಯಾಧಿರಾಜರೇನು ಹೇಳ್ತಾರೆ, ದೇವತಾನಾಂ ಶೋಭನ ಧನವತಾಂ ಶೋಭನ ದಾತೃಣಾಂ ಈಶ್ವರ. ಒಳ್ಳೆ ಧನವುಳ್ಳವರ ಮತ್ತು ಹಾಗೂ ಉತ್ತಮ ದಾತೃಗಳ ಒಡೆಯನಾದವನು. ಇಷ್ಟ ಮುಂಚೆ ನಾವು ಹೇಳಿಕೊಂಡಿದ್ದೇವೆ. ಸತ್ಯಸಂಧ ತೀರ್ಥರು ಸುರಾಣಾಂ ಈಶ್ವರ ಇತಿ ಸುರೇಶ್ವರ. ದೇವತೆಗಳಿಗೆ ಒಡೆಯನಾದವನಾದ ಕಾರಣ ಅವನು ಸುರೇಶ್ವರನು.
ಇನ್ನು ರಘುನಾಥ ತೀರ್ಥರು ಸುಸಮ್ಯಕ್ ರಮತೆ ಇತಿ ಸುಖಾನುಭವಯೋಗ್ಯೋ ಜನಃ ಸುರಃ ಯಸ್ಯ ಈಶ್ವರಃ ಸ್ವಾಮಿ ಇತಿ ಸುರೇಶ್ವರ. ಸುಖಾನುಭವ ಯೋಗ್ಯತೆ ಉಳ್ಳ ದೇವತೆಗಳಿಗೆ ಅವನು ಒಡೆಯನಾದ್ದರಿಂದ ಭಗವಂತನಿಗೆ ಸುರೇಶ್ವರ ಎಂಬುವಂತಹ ಹೆಸರು ಬಂದಿದೆ, ಹೆಸರು ಅನ್ವರ್ಥವಾಗಿದೆ ಅಂತ ಹೇಳ್ತಾ ಇವತ್ತು ಸುರೇಶ್ವರ ಶಬ್ದವನ್ನು ಮುಗಿಸಿ ಇನ್ನು ಔಷಧಂ, ಮುಂದಿನ ಹೆಸರು ಔಷಧಂ ಅಂತ ಹೇಳ್ತಾ ಇದ್ದಾರೆ. ಔಷಧ ಉಷದಾಹ ಇತ್ಯತಃ ಕರ್ಮಣಿ ಘೈ ಪುಗಂತ ಇತಿ ಗುಣೇ ಓಷಾಹ ಸಂಸಾರೇ ದಹ್ಯಮಾನಾಃ. ಸಂಸಾರದಲ್ಲಿ ತಾಪಕ್ಕೆ ಒಳಗಾಗುವವರಿಗೆ ಆಶ್ರಯನಾಗಿದ್ದಾನೆ ಭಗವಂತ. ಆದ ಕಾರಣ ಅವನಿಗೆ ಔಷಧಂ ಅಂತ ಹೆಸರು. ನಮಗೆ ಈ ಅನೇಕ ರೋಗಗಳುಂಟು. ಈ ರೋಗಗಳಿಗೆ ಈ ಔಷಧ, ತಲೆನೋವಿಗೆ, ಮೈಕೈ ನೋವಿಗೆ, ಜ್ವರಕ್ಕೆ ಡೋಲೋ 650, ನೆಗಡಿಗೆ, ಕೋಲ್ಡು, ಏನೋ ಒಂದು ಮಾತ್ರೆಗಳೆಲ್ಲ ಒಂದೊಂದು ರೋಗಕ್ಕೆ ಒಂದೊಂದು ಮಾತ್ರೆ. ಈ ಎಲ್ಲ ರೋಗಗಳಿಗೂ ಮೂಲಭೂತವಾದ ಒಂದು ದೊಡ್ಡ ರೋಗವಿದೆ. ಈ ರೋಗಗಳಿಗೆಲ್ಲ ಮೂಲ ರೂಟ್ ಯಾವುದು ಅಂದರೆ ಭವರೋಗ. ಈ ಭವರೋಗ ಎಂಬ ದೊಡ್ಡ ರೋಗ ಎಲ್ಲ ರೋಗಗಳಿಗೂ ಮೂಲಭೂತವಾಗಿ ರೂಟ್ ಕಾಸ್ ಆಗಿದೆ. ಅಂತಹ ಸಂಸಾರದಲ್ಲಿ ತಾಪಕ್ಕೆ ಯಾರು ಒಳಗಾಗಿರ್ತಾರೆ ಅವರಿಗೆ ಆಶ್ರಯನಾಗಿರ್ತಾನೆ ಭಗವಂತ. ಅಂದರೆ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇರುವ ನಾವೆಲ್ಲರೂ ಕೂಡ ಯಾರನ್ನು ಮೊರೆ ಹೊಕ್ಕುತ್ತೇವೆ, ಯಾರನ್ನು ಆಶ್ರಯ ಹೊಂದುತ್ತೇವೆ ಅಂತ ಹೇಳಿದರೆ ಭಗವಂತನನ್ನೇ ಆಶ್ರಯ ಹೋಗುತ್ತೇವೆ. ಆದ ಕಾರಣ ಅವನಿಗೆ ಔಷಧಂ ಅಂತ ಹೆಸರು. ಉಪನಿಷತ್ ಖಂಡಾರ್ಥವನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಈ ಅರ್ಥವನ್ನು ಇಲ್ಲಿ ವ್ಯಾಖ್ಯಾನಕಾರರು ಅಂತ ಹೇಳ್ತಾ ಇನ್ನು ತೈತ್ರಿಯೋಪನಿಷತ್ ಹೇಳ್ತಾ ಇದೆ. ತೈತ್ರಿಯೋಪನಿಷತ್ ಭಾಷ್ಯ ಈ ರೀತಿ ಹೇಳ್ತಾ ಇದೆ. ಅನ್ನಂ ಹಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವ ಔಷಧ ಮುಚ್ಯತೆ. ಅತೃತ್ವಾತ್ ಸರ್ವಲೋಕಾನಾಂ ಅನ್ನಮಿತ್ಯುಚ್ಯತೆ ಹರಿಃ ಉಪಜೀವ್ಯಶ್ಚ ಭೂತಾನಾಮಿತಿ ವಾ ಅನ್ನಂ ಜನಾರ್ದನಃ ಸಜ್ಜಾಯಾನ್ ಸರ್ವಭೂತೇಭ್ಯಸ್ತಸ್ಮಾತ್ ಸರ್ವ ಔಷಧಂ ಸ್ಮೃತಂ ಸಂಸಾರೇ ದಹ್ಯಮಾನಾನಾಮಾಶ್ರಯತ್ವಾತ್ ಸ ಔಷಧಂ. ಯಜುಸ್ಸಂಹಿತಲ್ಲಿರೋ ವಾಕ್ಯವನ್ನು ತೈತ್ರೇಯ ಉಪನಿಷತ್ ಭಾಷ್ಯದಲ್ಲಿ ಇರುವಂತಹ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಏನು ಇಲ್ಲಿ ಅನ್ನ ರಸಮಯ ನಾಮಕನಾದ ಅನಿರುದ್ಧ ರೂಪಿ ಭಗವಂತ ಸರ್ವಭೂತಗಳಕ್ಕಿಂತ ಎಲ್ಲರಕ್ಕಿಂತ ಜ್ಯೇಷ್ಠನಾಗಿದ್ದಾನೆ. ಸಂಸಾರ ತಾಪಕ್ಕೆ ಸಿಕ್ಕಿ ಒದ್ದಾಡ್ತಾ ಇರುವಂತಹ ಅವರೆಲ್ಲರಿಗೂ ಅವನು ಆಶ್ರಯನಾಗಿದ್ದಾನೆ. ಆದ ಕಾರಣ ಸರ್ವೌಷಧ ಎಂದು ಕರೆಯಲ್ಪಡ್ತಾ ಇದ್ದಾನೆ ಎಂದು ತೈತ್ರಿಯೋಪನಿಷತ್ತು ನಮಗೆ ಹೇಳ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಂಸಾರೇ ದಹ್ಯಮಾನಾನಾಮಾಶ್ರಯತ್ವಾತ್ ಸ ಔಷಧಂ. ಈ ಸಂಸಾರದಲ್ಲಿ ಬಿದ್ದು ಬೆಂದುತ್ತಾ ಇರುವಂತಹ ಸುಡ್ತಾ ಇರುವಂತಹ ಅವರಿಗೆ ಇವನು ಆಶ್ರಯನಾಗಿರೋದರಿಂದ ಇವನು ಔಷಧಂ ಎಂದು ಕರೆಯಲ್ಪಡ್ತಾ ಇದ್ದಾನೆ ಅಂತ ಹೇಳ್ತಾ ಇನ್ನು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಅಹಂ ಔಷಧಂ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಅಯಮುಷ್ಟಾನಾಂ ನಿಧಿರೌಷಧಂ ಅಂತ ಹೇಳ್ತಾರೆ. ಸಂಸಾರ ತಾಪಕ್ಕೆ ಒಳಗಾದವರಿಗೆ ಆಶ್ರಯನಾಗಿರುವುದರಿಂದ ನಾನು ಔಷಧ ಎಂದು ಕರೆಯಲ್ಪಡ್ತೇನೆ ಅಂಥೇಳಿ ಗೀತಾಚಾರ್ಯರು ಕೃಷ್ಣ ಹೇಳಿದರೆ ಅದನ್ನು ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಮುಂದೆ ವಿವರಣೆನೂ ಬರುತ್ತೆ. ಧನ್ವಂತರಿ ಅಂತನೂ ಅವನೇ, ಔಷಧ ಅಂದರೂ ಅವನೇ. ಅದು ಹೇಗೆ ಅಂತ ಹೇಳಿದರೆ ಹೌದು, ಅವನು ಸರ್ವಶಬ್ದ ವಾಚ್ಯ.
ನಮ್ಮೆಲ್ಲರಿಗೂ ತಿಳಿದಂತೆ. ಆದ ಕಾರಣ ಅವನು ಔಷಧ ಶಬ್ದವಾಚ್ಯನಾಗಿದ್ದಾನೆ, ಔಷಧ ನಾನೇ ಆಗಿದ್ದೇನೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇನ್ನು ಔಷಧಂ ವ್ಯಾಧೀನಾಮುಷ್ಮಣ ದಗ್ಧಾಃ ಔಷಾಃ ಉಷಧಾಹೇ ಇತಿ ಧಾತುಃ ತಾನ್ ಧನ್ವಂತರಿ ರೂಪೇಣ ಧಾರಯತಿ ಇತ್ಯೌಷಧಂ ಧಾರಯತಿ ಇತಿ ಔಷಧಂ. ವ್ಯಾಧಿಗಳ ಬೇಗೆ ಅಂದರೆ ಈ ವ್ಯಾಧಿಗಳಿಂದ ತತ್ತರಿಸುತ್ತೇವೆ ನಾವೆಲ್ಲರೂ ಕೂಡ. ಆ ರೋಗ ಈ ರೋಗ ಅಂಥೇಳಿ ಏನೇನೋ ರೋಗಗಳು, ವಿಚಿತ್ರವಾದ ಈ ರೋಗಗಳಿಂದ ಎಲ್ಲರೂ ಕೂಡ ತಪ್ತರಾಗಿದ್ದಾರೆ, ಸುಡಲ್ಪಡ್ತಾ ಇದ್ದಾರೆ, ದುಃಖದಿಂದ ಒದ್ದಾಡ್ತಾ ಇದ್ದಾರೆ. ಅಂತ ಅವರಿಗೆ ಭಗವಂತ ಧನ್ವಂತರಿ ರೂಪದಿಂದ ಅವನು ಆಶ್ರಯ ನೀಡ್ತಾ ಇದ್ದಾನೆ, ಆಶ್ರಯ ಕೊಡ್ತಾ ಇದ್ದಾನೆ. ನಮಗೆ ರೋಗ ಬಂತು, ರೋಗ ಬಂದಾಗ ನಾವು ಧನ್ವಂತರಿ ಮಂತ್ರ ಜಪವನ್ನು, ಧನ್ವಂತರಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕವನ್ನು, ಆ ಧನ್ವಂತರಿ ಅವನು ನಾವು ವೈದ್ಯರು, ರೋಗ ಬಂದರೆ ವೈದ್ಯರ ಹತ್ರ ಹೋಗ್ತೇವೆ. ಆ ವೈದ್ಯರಲ್ಲಿ ಭಗವಂತ ಧನ್ವಂತರಿ ರೂಪದಿಂದ ಇದ್ದು ಆ ವೈದ್ಯರಲ್ಲಿ ವೈದ್ಯವನ್ನು ತಾನೇ ಮಾಡ್ತಾನೆ. ಭಗವಂತ ಇದ್ದು ವೈದ್ಯ ಮಾಡಿದರೆ ವೈದ್ಯರಲ್ಲಿ ಆ ವೈದ್ಯ ಸಫಲವಾಗತ್ತೆ, ಇಲ್ಲ ಅಂದರೆ ವ್ಯರ್ಥವಾಗತ್ತೆ, ಅದು ಸಕ್ಸಸ್ ಆಗುವುದಿಲ್ಲ. ಆದ ಕಾರಣ ವ್ಯಾಧಿಗಳಿಂದ ಯಾರಾದರೆ ತಪ್ತರಾಗಿರ್ತಾರೋ ಅಂಥವರಿಗೆ ಧನ್ವಂತರಿ ರೂಪದಿಂದ ಅವನು ಆಶ್ರಯನಾಗಿದ್ದಾನೆ ಅಂಥವರಿಗೆ ಅಂತ ಹೇಳ್ತಾ, ಇನ್ನು ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಯಾವ ಧನ್ವಂತರಿ ರೂಪವನ್ನು ನಾವು ಧ್ಯಾನಿಸಬೇಕು ಅಂತ ಹೇಳಿ ನಮಗೆ ಆ ಧನ್ವಂತರಿಯ ಒಂದು ಧ್ಯಾನ ಶ್ಲೋಕವನ್ನೇ ಹೇಳ್ತಾರೆ. ಚಂದ್ರೌಘ ಕಾಂತಿ ಅಮೃತೋರು ಕರೈರ್ಜಗಂತಿ ಸಂಜೀವಯಂತಮಮಿತಾತ್ಮ ಸುಖಂ ಪರೇಶಂ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ ಶೀತಾಂಶು ಮಂಡಲಗತಂ ಸ್ಮರತಾತ್ಮ ಸಂಸ್ಥಂ ಅಂತ ಹೇಳಿ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಧನ್ವಂತರಿಯ ಯಾವ ರೂಪವನ್ನು ನಾವು ಧನ್ವಂತರಿ ಮಂತ್ರ ಜಪ ಮಾಡುವಾಗ ಧ್ಯಾನ ಮಾಡಬೇಕು, ಎಂತಹ ಧನ್ವಂತರಿ ಭಗವಂತನನ್ನು ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಆ ಧ್ಯಾನ ಶ್ಲೋಕವನ್ನಿಟ್ಟುಕೊಂಡು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆ ವಿಷಯದ ವಿವರಣೆಯನ್ನು ನಾಳೆ ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.